ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಡುಗೆ ಮನೆಯಲ್ಲಿ ಸಿಗೋ ಟೊಮಾಟೊಯಿಂದ ಸೌಂದರ್ಯ ಅಂತಿದಾರಲ್ಲ, ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಟೊಮೊಟೊಯಿಂದ ಅಡುಗೆ ಮಾತ್ರ ಮಾಡ್ತಾ ಇದ್ದೀರಾ? ಅಡುಗೆನೂ ಮಾಡಿ, ಆದರೆ ನಾನು ಹೇಳೋ 2 ಟಿಪ್ಸ್ನ ಫಾಲೋ ಮಾಡಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವಾಗ ಬೇಸಿಗೆ ಕಾಲ ಅಂತೂ ಸ್ಟಾರ್ಟ್ ಆಯಿತು. ಈ ಬಿಸಿಲಿಗೆ ಹೊರಗಡೆ ಹೋಗಿ ಬಂದರೆ ಮುಖ ಕಪ್ಪಾಗುತ್ತೆ ಅಂತ ಯಾಕಾದರೂ ಬೇಸಿಗೆ ಕಾಲ ಬರುತ್ತೆ ಅನಿಸ್ಬಿಡುತ್ತೆ. ಬೇಸಿಗೆ ಕಾಲದಲ್ಲಿ ಟೊಮಾಟೊ ಫೇಸ್ಗೆ ತುಂಬಾನೇ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಟೊಮಾಟೊ ಇದ್ದೇ ಇರುತ್ತೆ. ಫಸ್ಟ್ ಸ್ಟೆಪ್, ಒಂದು ಟೊಮಾಟೊನಲ್ಲಿ ಅರ್ಧದಲ್ಲಿ ಕಟ್ ಮಾಡಬೇಕು. ಇನ್ನೊಂದು ಪ್ಲೇಟ್ನಲ್ಲಿ ಸಕ್ಕರೆ ತಗೊಂಡು ಟೊಮಾಟೊನ ಸಕ್ಕರೆಯಲ್ಲಿ ಡಿಪ್ ಮಾಡಿ, ನಾನು ಕೈಗೆ ಸ್ಕ್ರಬ್ ಮಾಡಿ ತೋರಿಸ್ತೀನಿ ನೋಡಿ. ಈ ತರ ಸ್ಕ್ರಬ್ ಮಾಡ್ತಾ ಬನ್ನಿ. ಸಕ್ಕರೆ ಕರಗೋವರೆಗೂ ಸ್ಕ್ರಬ್ ಮಾಡಿ ನಿಧಾನಕ್ಕೆ ಮಾಡ್ತಾ ಬನ್ನಿ. ಈ ತರ ಫೇಸ್ ಪೂರ್ತಿ ಕವರ್ ಆಗೋ ತರ 2 ರಿಂದ 3 ನಿಮಿಷ ಸ್ಕ್ರಬ್ ಮಾಡಿ. ಫೇಸ್ ಅಲ್ಲಿ ಗುಳ್ಳೆಗಳೇನಾದ್ರೂ ಇದ್ರೆ, ಕಲೆಗಳಿದ್ರೆ ಅಲ್ಲಿ ಜಾಸ್ತಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡ್ತಾ ಟೊಮಾಟೊನ ಈ ತರ ಹಿಂಡ್ತಾ ಸ್ಕ್ರಬ್ ಮಾಡಿ. ನೆಕ್ಸ್ಟ್ 5 ನಿಮಿಷ ಬಿಟ್ಟು ಕೋಲ್ಡ್ ವಾಟರ್ ಅಲ್ಲಿ ವಾಶ್ ಮಾಡಿ. ಕೋಲ್ಡ್ ವಾಟರ್ ಅಲ್ಲಿ ವಾಶ್ ಮಾಡಿದ ನಂತರ ಫಸ್ಟ್ ಸ್ಟೆಪ್ ಮುಗೀತು. ಇನ್ನು ಸೆಕೆಂಡ್ ಸ್ಟೆಪ್ ಏನು ಅಂದ್ರೆ, ಇವಾಗ ಟೊಮೆಟೊ ಅಷ್ಟೇ ತಗೋಬೇಕು. ಇದನ್ನ ಎದರಲ್ಲೂ ಡಿಪ್ ಮಾಡಬೇಡಿ. ಫಸ್ಟ್ ಸ್ಟೆಪ್ ನಲ್ಲಿ ಸ್ಕ್ರಬ್ ಮಾಡಿದ್ರಲ್ಲ, ಆದ್ರೆ ಈಗ ಸ್ಕ್ರಬ್ ಮಾಡೋ ಹಾಗಿಲ್ಲ. ಸ್ಮೂತ್ ಆಗಿ ಮಸಾಜ್ ತರ ಮಾಡಬೇಕು. ಈ ತರ ನಾನ್ ತೋರಿಸ್ತಾ ಇರೋ ಹಾಗೆ ಸ್ಮೂತ್ ಆಗಿ ಮಸಾಜ್ ಮಾಡಬೇಕು. ಟೊಮೊಟೊನ ಈ ತರ ಹಿಂಡ್ಬೇಕು. ಹಾಗೆ ಟೊಮೊಟೊ ಸಿಪ್ಪೆ ಅಷ್ಟೇ ಉಳಿಬೇಕು, ಅಲ್ಲಿವರೆಗೂ ಮಸಾಜ್ ಮಾಡಬೇಕು. ಫೇಸ್ ಪೂರ್ತಿ ಡ್ರೈ ಆಗಬೇಕು. ಪೂರ್ತಿ ಒಣಗೋವರೆಗೂ ಬಿಟ್ಟು ಆಮೇಲೆ ಕೋಲ್ಡ್ ವಾಟರ್ ಇಂದ ತೊಳಿಬೇಕು. ಈ ತರ ಕೋಲ್ಡ್ ವಾಟರ್ ಅಲ್ಲಿ ತೊಳೆದ್ಬಿಡಿ. ನಾನಿಲ್ಲಿ ನನ್ನ ಕೈಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಫೇಸ್ ಫುಲ್ ಕವರ್ ಆಗೋವರೆಗೂ ಮಸಾಜ್ ಮಾಡಿ. ಫಸ್ಟ್ ಸ್ಟೆಪ್ ಅಲ್ಲಿ ಟೊಮಾಟೊ ಮತ್ತು ಸಕ್ಕರೆಯಿಂದ ಸ್ಕ್ರಬ್ ಮಾಡಿ, ಆಮೇಲೆ ಟೊಮಾಟೊ ಇಂದ ಮಸಾಜ್ ಮಾಡಿ. ಈ ತರ ಡೈಲಿ ಮಾಡಿದ್ರೆ ಫೇಸ್ ತುಂಬಾನೇ ಗ್ಲೋ ಆಗುತ್ತೆ. ಫಸ್ಟ್ ಡೇನೆ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಇದು. ಫೇಸ್ ಕಪ್ಪಾಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಇದು ಸನ್ ಟ್ಯಾನ್ ಕೂಡ ಕಡಿಮೆ ಮಾಡುತ್ತೆ. ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ. ಟೊಮಾಟೊ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಾನು 1 ವೀಕ್ ಆಯ್ತು ಯೂಸ್ ಮಾಡ್ತಾ ಬಂದು, ನನಗೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಡೈಲಿ ಮಾಡೋಕ್ಕಾಗಲ್ಲ ಅಂದ್ರೆ 2 ದಿನಕ್ಕೆ 1 ಸಾರಿ ಆದ್ರೂ ಮಾಡಿ. ನೋಡಿದ್ರಲ್ಲ ಟೊಮಾಟೊ ಇಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ. ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಬಾಯ್.